ಲಕ್ಷಗಟ್ಲೆ ಡೊನೇಷನ್ ಕೊಟ್ಟು ಬೇಸರ ಆಗ್ಯದ. 1000 ಗಟ್ಲೆ ಫೀಸ್ ಕೊಟ್ಟು ₹1 ಎಜುಕೇಶನ್ ಸಿಗ್ಲಿಲ್ಲ ನಿಮ್ಮ ಮಕ್ಕಳಿಗೆ. ಇಂಗ್ಲಿಷ್ ಮೀಡಿಯಂಗೆ ಹಾಕಿರಿ, ಆದ್ರೆ ಇಂಗ್ಲಿಷ್ ಮಾತಾಡುದಿಲ್ಲ. ಬರ್ರಿ ಹಂಗಿದ್ರೆ ಇದಕ್ಕೆಲ್ಲಾನು ಒಂದು ಸೊಲ್ಯೂಷನ್ ಅದ. ನರ್ಸರಿಯಿಂದ ಹಿಡ್ಕೊಂಡು 10th ಸ್ಟ್ಯಾಂಡರ್ಡ್ ವರೆಗೂ ಕೂಡ ಯಾವುದೇ ರೀತಿಯಾದಂತಹ ಡೊನೇಷನ್ ಇಲ್ಲದೆ ಬರೇ ವರ್ಷಕ್ಕೆ ₹5,000 ಫೀಸ್ ಕಟ್ಟಿದ್ರೆ ಸಾಕ್ರಿ. ಎಷ್ಟು? 1 2 3 4 5 ₹5,000 ನೀವು ಫೀಸ್ ಕಟ್ಟಿದ್ರೆ ಸಾಕು. ನಿಮ್ಮ ಮಕ್ಕಳ ಎಜುಕೇಶನ್ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತದ. ಯಾಕಂತ ಕೇಳ್ತೀರಿ, ಇಲ್ಲೇ ನಿಮಗೆ ಎಲ್ಲ ರೀತಿಯಾದಂತಹ IT ಕಂಪ್ನೀಸು ತಮ್ಮ ಇನ್ಫಾರ್ಮೇಶನ್ ಟೆಕ್ನಾಲಜಿ ಮೂಲಕ ಕಲಿಸುವಂತಹ ಒಂದು ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿದ್ದಾರೆ. ಸ್ಟೇಟ್ ಸಿಲೆಬಸ್ ಒಳಗ ಇಂಗ್ಲಿಷ್ ಮೀಡಿಯಂ ಎಜುಕೇಶನ್ ಪ್ಲಸ್ ಎಲ್ಲಾರ್ಕಿಂತ ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ ಫೀಸ್ನೊಳಗ ನಿಮಗೆ ಭಾರಿ ಉಳಿತಾಯ. ಸೊ ಅದ್ರ ಒಟ್ಟಿಗೆ ಮಕ್ಕಳಿಗೆ ಒಂದು IT ಸೊಲ್ಯೂಷನ್ಸ್ ಇಂದ ಅದ್ಭುತವಾದಂತಹ ಕೋಚಿಂಗ್. ಸೊ ಮಕ್ಕಳು ಹೆಂಗ್ ಟ್ರೈನ್ ಆಗ್ತಾರ ಅಂತಂದ್ರ ಬರೇ ನೀವು ಮೊಬೈಲ್ ಆಟ ಆಡ್ಲಿಕ್ಕೆ ಕೊಡ್ತೀರಿ, ಆದ್ರೆ ಆ ಮೊಬೈಲ್ ಒಳಗಿನ ಸಾಫ್ಟ್ವೇರ್ ಅನ್ನ ನಿಮ್ಮ ಮಕ್ಕಳ ತಯಾರು ಮಾಡಿದ್ರೆ ಹೆಂಗಿರ್ತದ. ಸೊ ಇದುವೇ ಈ ಶಾಲೆಯ ಸ್ಪೆಷಲೈಸೇಷನ್. ಸೊ ಇಷ್ಟು ಅದ್ಭುತವಾಗಿರ್ತಕ್ಕಂತಹ ಶಾಲೆ ನಮ್ಮ ಹುಬ್ಬಳ್ಳಿ ಒಳಗ ಪ್ರಾರಂಭವಾಗಿದೆ. ಸೊ ನರ್ಸರಿಯಿಂದ ಹಿಡ್ಕೊಂಡು 10th ಸ್ಟ್ಯಾಂಡರ್ಡ್ ತನಕ ನೀವು ಯಾವ್ದು ಬೇಕಾದ ಕ್ಲಾಸಿಗೆ ಅಡ್ಮಿಷನ್ ಮಾಡಿಸಿದ್ರು ಬರೇ ₹5,000 ಇದೆ ರೀ ಫೀಸ್. ಸೊ ಇದಕ್ಕೆ ಇದೇ ಜಾತಿಯವ್ರು ಬೇಕಂತಿಲ್ಲ, ಹಿಂಗೆ ಇರ್ಬೇಕಂತ ಏನಿಲ್ಲ. ಕಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಯಾವ್ದೂ ಬೇಕಾಗಿಲ್ಲ. ನೀವು ಮಾಡ್ಬೇಕಾಗಿದ್ದೇನು ಅಂತಂದ್ರೆ ಈ ನಂಬರಿಗೆ ಫೋನ್ ಮಾಡ್ರಿ. ಸೊ ಈ ನಂಬರಿಗೆ ಫೋನ್ ಮಾಡ್ರಿ, ಅಡ್ಮಿಷನ್ ನಿಮ್ದಾಗ್ತದ. ಯಾಕಂತಂದ್ರ ಅಡ್ಮಿಷನ್ಸ್ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಾವ. ಸೊ ಎಕ್ಸ್ಕ್ಲೂಸಿವ್ಲಿ 400 ಸೀಟ್ಗಳು ಮಾತ್ರ ಅವೈಲೇಬಲ್ ಇದೆ. ನರ್ಸರಿಯಿಂದ 10th ಸ್ಟ್ಯಾಂಡರ್ಡ್ ತನಕ 400 ಸೀಟ್ ಮಾತ್ರ ಅವೈಲೇಬಲ್ ಅದ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಏನ್ ಗೊತ್ತೇನ್ರಿ, ನಿಮ್ಮ ಮಕ್ಕಳ ಮೇಲೆ ವಿಶೇಷ ಕಾನ್ಸಂಟ್ರೇಷನ್ ಇರ್ತದೆ. ಯಾಕಂದ್ರೆ ಎಷ್ಟೋ ಸತಿ ನೀವು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಹಾಕಿರ್ತೀರಿ, ಆದ್ರೆ ನಿಮ್ಮ ಮಕ್ಕಳಿಗೆ ಇಂಗ್ಲಿಷ ಮಾತಾಡ್ಲಿಕ್ಕೆ ಬರಂಗಿಲ್ಲ. ಬರೇ ಪೇರೆಂಟ್ಸ್ ಮೀಟಿಂಗ್ ಹೋಗಿ ಬೈಸ್ಕೊಳ್ಳೋದ ಆಗಿರ್ತದ. ಇಲ್ಲೇ ಆ ಕಿರಿಕಿರಿ ಇರಂಗಿಲ್ಲ. ಯಾಕ ಅಂತ ಕೇಳಿದ್ರೆ ಇಲ್ಲೇ ಟೀಚರ್ಸೇ ರೆಸ್ಪಾನ್ಸಿಬಿಲಿಟಿ ತಗೊಳ್ತಾರ. ಯಾಕಂತಂದ್ರೆ ಇಲ್ಲೇ ABCDEFG ಅಂತ ಸೆಕ್ಷನ್ ಇರಂಗಿಲ್ಲ. ಒಂದೇ ಒಂದು ಸೆಕ್ಷನ್ ಒಳಗ ನಿಮ್ಮ ಮಕ್ಕಳ ಮೇಲೆ ಪ್ಯೂರ್ಲಿ ಕಾನ್ಸಂಟ್ರೇಟ್ ಮಾಡಿ ಕಳಿಸುವಂತಹ ಶಾಲೆಗೆ ಅಡ್ಮಿಷನ್ಗೋಸ್ಕರ ಇಲ್ಲಿ ಕೆಳಗಡೆ ನಂಬರ್ ಕೊಟ್ಟಿದ್ದೇವೆ. ಅವಶ್ಯವಾಗಿ ಕರೆ ಮಾಡ್ರಿ. ಅಡ್ಮಿಷನ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ.